ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ಉಳ್ಳಾಲ ಅಂದರೆ ಮಂಗಳೂರಿನ ಉಳ್ಳಾಲದಲ್ಲಿರುವ ಕಡಲ ತೀರದಲ್ಲಿರುವಂತಹ ಒಂದು ರಿಸಾರ್ಟ್ಗೆ ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ದೆ. ಇವತ್ತು 31 ಡಿಸೆಂಬರ್ 2025. ಸೊ ನಮ್ಮ ಹೊಸ ವರ್ಷವನ್ನು ಇಲ್ಲಿ ಸಂತೋಷದಿಂದ ಪ್ರಕೃತಿಯ ಸೌಂದರ್ಯದೊಂದಿಗೆ ಕಲಿಯಲು ನಾವು ಈ ರಿಸಾರ್ಟ್ಗೆ ಹೋಗಿದ್ವಿ. ಇಲ್ಲಿ ಅದ್ಭುತವಾದ ಸೌಂದರ್ಯ ಇದೆ. ಅಂದರೆ ಇದನ್ನು ನಾನು ಭೂಲೋಕದ ಸ್ವರ್ಗ ಹೇಳಲು ಇಟ್ ವಾಸ್ ರಿಯಲಿ ವೆರಿ ಬ್ಯೂಟಿಫುಲ್. ನಿಮಗೆ ನಾನು ಇಲ್ಲಿ ನನ್ನ ದಿನವನ್ನು ಹೇಗೆ ಕಳೆದೆ ಅಂತ ಹೇಳ್ತೇನೆ. ಮಧ್ಯಾಹ್ನದಲ್ಲಿ ನಾವು ಯಾವ ಯಾವ ಐಟಮ್ಸ್ಗಳನ್ನು ಆರ್ಡರ್ ಮಾಡಿ ಟೇಸ್ಟ್ ಮಾಡಿದ್ದೇವೆ, ಮತ್ತು ಸಂಜೆಯ ಈ ಬೀಚ್ನ ಸುಂದರವಾದ ಪ್ರಕೃತಿಯ ಸೌಂದರ್ಯವನ್ನು ನಿಮಗೆ ನಾನು ತೋರಿಸಿಕೊಡ್ತೇನೆ, ಎಷ್ಟು ಕಲರ್ಫುಲ್ ಆಗಿತ್ತಂತ. ಇದು ರಿಸಾರ್ಟ್ ಇರುವುದು ಮಂಗಳೂರಿನ ಉಳ್ಳಾಲ ಕಡಲ ಕಿನಾರೆಯಲ್ಲಿ. ಈ ರಿಸಾರ್ಟ್ನ ಹೆಸರನ್ನು ಖಂಡಿತವಾಗ್ಲೂ ನಾನು ನಿಮಗೆ ಹೇಳ್ತೇನೆ. ನೋಡಿ, ಇಲ್ಲಿ ಬಿದಿರಿನಿಂದ ಮಾಡಿದಂತಹ ರೂಮ್ಸ್ ಇರ್ತದೆ ನಿಮಗೆ. ಇದನ್ನು ನೀವು ಮುಂಚೆನೇ ಬುಕ್ಕಿಂಗ್ ಮಾಡಬೇಕು. ನೋಡಿ, ಕಡಲ ಕಿನಾರೆಯಲ್ಲಿ ಆಗುವಂತಹ ಈ ಹಸಿರಿನ ಗಿಡವನ್ನು ನಾನು ನಿಮಗೆ ಈ ಒಂದು ರೂಮಲ್ಲಿ ಯಾವ ರೀತಿ ಫೆಸಿಲಿಟಿ ಇದೆ ಅಂತ ಹೇಳ್ತೇನೆ. ಇದು ಬಿದಿರಿನಿಂದ ಮಾಡಿದಂತಹ ಸುಂದರವಾದ ರಿಸಾರ್ಟ್. ಇದಕ್ಕೆ ಫುಲ್ಲಾಗಿ ಗ್ಲಾಸ್ ಹೀಗೆ ಕವರ್ ಮಾಡಿದ್ದಾರೆ. ಒಳಗೆ ನೋಡಿ ಕರ್ಟನ್ ಹಾಕಿದ್ದಾರೆ, ಮತ್ತು ಒಳಗೆ ನಿಮಗೆ ಡಬಲ್ ಕಾಟ್ ಇದೆ. ಮತ್ತು ಅದು ನೋಡಿ ಕಿಚನ್ ರೂಮ್. ಇದು ಸಿ ವ್ಯೂ ರಿಸಾರ್ಟ್. ಈ ರಿಸಾರ್ಟ್ಗೆ ನಾನು ಮೊದಲನೇ ಸಲ ಭೇಟಿ ಕೊಟ್ಟಿದ್ದೇನೆ ನಮ್ಮ ಫ್ಯಾಮಿಲಿ ಜೊತೆ. ನಾನು ಈ ರಿಸಾರ್ಟಲ್ಲಿ ಹೇಗೆ ನನ್ನ ದಿನ ಕಳೆದೆ ಅಂತ ಹೇಳ್ಕೊಡ್ತೇನೆ. ಇದಕ್ಕೆ ಕ್ಯಾಂಪ್ 21 ರಿಸಾರ್ಟ್ ಅಂತ ಹೇಳ್ತಾರೆ. ಕಡಲ್ ರೆಸ್ಟೋರೆಂಟ್ ಆ್ಯಂಡ್ ರಿಸಾರ್ಟ್. ಕಡಲ್ ಅಂದರೆ ಕನ್ನಡದಲ್ಲಿ ಸಮುದ್ರ ಅಂತ ಅರ್ಥ, ತುಳುವಿನಲ್ಲಿ ನಾವು ಕಡಲ ಅಂತ ಹೇಳ್ತೇವೆ. ಸೊ ಈ ಸುಂದರವಾದ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಇರುವಂತಹ ಈ ರಿಸಾರ್ಟ್ನ ಇಂಚಿನ ಸೌಂದರ್ಯವನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ. ಒಳ್ಳೆಯ ಡೆಕೋರೇಟ್ ಮಾಡಿದಂತಹ ಔಟ್ಡೋರ್ ರಿಸಾರ್ಟ್ ಇದು. ನಾನು ರೆಸ್ಟೋರೆಂಟಲ್ಲಿ ನಾವು ಚಿಕನ್ ಕಬಾಬ್ ಆರ್ಡರ್ ಮಾಡಿದ್ದೇವೆ. ಮಧ್ಯಾಹ್ನದ ಲಂಚ್ಗೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಬಂದಿದ್ದೇವೆ. ಅಂಜಲ್ ತವಾ ಫ್ರೈ 2 ಪ್ಲೇಟ್ ಆರ್ಡರ್ ಮಾಡಿದ್ದೇವೆ. ದೊಡ್ಡ ದೊಡ್ಡ ಅಂಜಲ್ ಪೀಸ್ ಇತ್ತು. ಇಟ್ ವಾಸ್ ಫ್ರೆಶ್, ಯಾಕೆಂದರೆ ಕಡಲ ಕಿನಾರೆಯಿಂದ ಹಿಡಿದಂತಹ ಈ ಅಂಜಲ್. ಮತ್ತು ನಾವು ಪ್ರಾನ್ಸ್ ಗೀ ರೋಸ್ಟ್ ಆರ್ಡರ್ ಮಾಡಿದ್ದೇವೆ. ಒಳ್ಳೆಯ ಟೇಸ್ಟಿ ಪ್ರಾನ್ಸ್ ಗೀ ರೋಸ್ಟ್, ಒಳ್ಳೆಯ ರುಚಿ ಆಗಿದ್ದರಿಂದ ಇನ್ನೊಂದು ಪ್ಲೇಟ್ ಸಹ ನಾವು ಆರ್ಡರ್ ಮಾಡಿ ನಂತರ ಟೇಸ್ಟ್ ಮಾಡಿದ್ದೇವೆ. ಮತ್ತು ಚಿಕನ್ ಮಂಚೂರಿ, ಇದರಲ್ಲಿ ಬೋನ್ಲೆಸ್ ಚಿಕನ್ ಇರ್ತದೆ ನಿಮಗೆ. ಇಟ್ ವಾಸ್ ಆಲ್ಸೋ ವೆರಿ ಟೇಸ್ಟ್ಫುಲ್. ಇದು ಚಿಕನ್ ಮಂಚೂರಿ ನನಗೆ ತುಂಬ ಇಷ್ಟ ಆದ ಕಾರಣ ಸೆಕೆಂಡ್ ಪ್ಲೇಟ್ ಸಹ ನಾವು ಆರ್ಡರ್ ಮಾಡಿದ್ದೇವೆ. ನೋಡಿ, ಇನ್ನೊಂದು ಪ್ಲೇಟ್ ಅಂಜಲ್ ತವಾ ಫ್ರೈ. ಒಳ್ಳೆಯ ಮಸಾಲ ಎಲ್ಲ ಇದ್ದು ಒಳ್ಳೆಯ ಟೇಸ್ಟ್ ಇತ್ತು ಕಡಲ ಕಿನಾರೆಯಲ್ಲಿ. ಮತ್ತು ಇದು ನೋಡಿ ಪ್ರಾನ್ಸ್ ಪ್ರಾನ್ಸ್ ಮಸಾಲ ರೋಸ್ಟ್. ಮತ್ತು ಇದು ಅಂಜಲ್ ರವಾ ಫ್ರೈಯಲ್ಲಿ ಎಣ್ಣೆಯ ಅಂಶ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ನಾವು ಅಂಜಲ್ ರವಾ ಫ್ರೈ ಸಹ ಆರ್ಡರ್ ಮಾಡಿದ್ದೇವೆ. ಇದು ಸ್ಪೆಷಲ್ ಚಿಕನ್ ಬಿರಿಯಾನಿ. ಇದಕ್ಕೆ ಎಂತ ಹೇಳ್ತಾರೆ ಅಂದರೆ ಚಿಕನ್ 65 ಬಿರಿಯಾನಿ. ಇದರಲ್ಲಿ ಚಿಕನನ್ನು ಡೀಪ್ ಫ್ರೈ ಮಾಡ್ತಾರೆ ಮಸಾಲೆ ಎಲ್ಲ ಹಾಕಿ, ನಂತರ ಈ ಬಿರಿಯಾನಿಗೆ ಮಿಕ್ಸ್ ಮಾಡ್ತಾರೆ. ನೋಡಿ, ಇಟ್ ವಾಸ್ ಸ್ಪೈಸಿ ಆ್ಯಂಡ್ ವೆರಿ ಟೇಸ್ಟಿ ಟು. ನಾನು ಫಸ್ಟ್ ಟೈಮ್ ಚಿಕನ್ 65 ಬಿರಿಯಾನಿಯನ್ನು ಇಲ್ಲಿ ಟೇಸ್ಟ್ ಮಾಡಿದ್ದೇನೆ. ಫುಡ್ ವಾಸ್ ರಿಯಲಿ ಆಸಮ್. ಮತ್ತು ನಾವು ಲೈಮ್ ಸೋಡಾ, ಫೈನಲಿ ನಾವು ಆರ್ಡರ್ ಮಾಡಿದ್ದು ಲೈಮ್ ಸೋಡಾ. ಇಲ್ಲಿ ನಾವು ಎಷ್ಟು ಪೀಸ್ ಆಫ್ ಮೈಂಡ್ ಇತ್ತಂದರೆ, ನಾವು 1 ವರ್ಷದ ಈ ಕೆಲಸದ ಸಮಯದಲ್ಲಿದ್ದಂತಹ ಒತ್ತಡಗಳನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡಿತ್ತು. ಮತ್ತು ಈಗ ಸ್ಪೆಷಲ್ ಏನಂದರೆ ಕಡಲ ಅಲೆಗಳನ್ನು ನೋಡಿ, ನಿಮಗೆ ಹಾಲಿನಂತೆ ಇದೆ. ಇದು ಬಿಳಿ ಆಕಾರದ ನೊರೆಗಳೆಲ್ಲ ಬರ್ತದೆ. ಈ ಕಡಲ ಅಲೆಗಳಲ್ಲಿ ಬಿಳಿ ಬಣ್ಣದಂತಹ ನೊರೆಗಳು ಬರ್ತದೆ. ನಮಗೆ ಈ ಹಾಲಿನ ಸಮುದ್ರ ಎಂಬಂತೆ ಭಾಸವಾಗ್ತದೆ ನಮಗೆ. ಮತ್ತು ಕಂಟಿನ್ಯೂಸ್ ಅಲೆಗಳು ಬರ್ತಿರ್ತದೆ. ಇಲ್ಲಿ ನಾವು ನೀರಿನ ಹತ್ತಿರ ಹೋಗಬಾರ್ದು,
ವೇರಿ ಫೋರ್ಸಿಂದ ನೀರು ಬರ್ತಿರ್ತದೆ. ಇಲ್ಲಿ ನನಗೆ ಇಲ್ಲಿ ಕಂಡಂತಹ ಬಂಡೆಗಳ ಮಧ್ಯೆ ಒಂದು ನಾಯಿ, ಪುಟ್ಟ ನಾಯಿ ಪಾಪು ಇತ್ತು. ಅದಕ್ಕೆ ಮುಗ್ಧ ಮಕ್ಕಳ ಮನಸ್ಸು ಹೇಗೆ ನಿಷ್ಕಲ್ಮಶವಾಗಿರ್ತದೋ ಹಾಗೆ ಈ ನಾಯಿ ಮರಿಗಳ ಮನಸ್ಸು ನಿಷ್ಕಲ್ಮಶವಾಗಿತ್ತು. ಯಾಕೆಂದರೆ ಪರಿಚಯ ಇದ್ದ ನನ್ನ ಪರಿಚಯ ಇಲ್ಲ, ಆದರೆ ಸಹ ನಮ್ಮ ಹತ್ತಿರ ಬಂದು ಎಷ್ಟು ಪ್ರೀತಿಯಿಂದ ನಡೆದುಕೊಂಡಿತ್ತು. ಇದು ನೋಡಿ, ಮಾತಾಡಿ ಮಾತಾಡಿ ನಾವು ಇಲ್ಲಿ ಕಳೆದ ಸಮಯವೇ ಗೊತ್ತಾಗಲಿಲ್ಲ. ಸಂಜೆ ಆಗ್ತಾ ಬಂತು. ನಾ ಹೇಳಿದೆಲ್ಲ ನಿಮಗೆ ನೋಡಿ, ಸಂಜೆಯ ಹೊತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದಂತ, ಎಷ್ಟು ಕಲರ್ಫುಲ್ಲಾಗಿ ಈ ಬೀಚ್ ಕಾಣ್ತದಂತ ನೀವು ಸಂಜೆಯ ಹೊತ್ತು ನೋಡಬೇಕು. ನಮ್ಮ ಮನಸ್ಸಿಗೆ ಒಂದು ಮೆಲೋಡಿ ಸಾಂಗ್ ಹಾಕಿ ಇಲ್ಲಿ ಕೂತ್ಕೊಂಡ್ರೆ ಸ್ವರ್ಗಲೋಕವೇ ಧರೆಗಿಳಿದಂತ ಆಗ್ತದೆ ನಮಗಿಲ್ಲಿ. ಇಟ್ ವಾಸ್ ವೆರಿ ಕಲರ್ಫುಲ್. ನಾನಂತೂ ಈ ರಿಸಾರ್ಟ್ನಲ್ಲಿ ತುಂಬ ಎಂಜಾಯ್ ಮಾಡಿದ್ದೇನೆ. ನೀವು ಸಹ ಇಲ್ಲಿ ಭೇಟಿ ಕೊಡಿ, ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಿ. ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ.